ओम नमः शिवाय। भारत माता ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 11/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 23/9/1968. ಓಂ ನಮಃ ಶಿವಾಯ. ಬುದ್ಧಿವಂತ ಮಕ್ಕಳೇ, ಸಾಹುಕಾರ ಜನರ ಹಣ ಯಾವ ಕೆಲಸಕ್ಕೆ ಬರುತ್ತದೆ? ತಂದೆ ಹೇಳುತ್ತಾರೆ, ನಾನಂತೂ ಪಕ್ಕಾ ವ್ಯಾಪಾರಿ ಆಗಿದ್ದೇನೆ. ₹1 ಕೆಲಸಕ್ಕೆ ಬಂದರೆ ಮಾತ್ರ ಆ ಕೆಲಸಕ್ಕೆ ಬಂದ ಹಣಕ್ಕೆ ಪ್ರತಿಫಲ ಕೊಡುತ್ತೇನೆ, ಇಲ್ಲದಿದ್ದರೆ ಇಟ್ಟುಕೊಳ್ಳಿ ಎಂದು ಹೇಳುತ್ತಾರೆ. ಬಾಕಿ ಸ್ವರ್ಗಕ್ಕೆ ಎಲ್ಲರೂ ಹೋಗುತ್ತಾರೆ, ಇದು ಗ್ಯಾರಂಟಿ ಇದೆ. ಅದರಲ್ಲಿಯೂ ಯಾರು ಎಂತಹ ಕರ್ಮ ಮಾಡುತ್ತಾರೋ ಅವರು ನಂಬರ್ 1 ಪದವಿಯಂತೂ ಪಡೆಯುತ್ತಾರೆ. ಓಂ ನಮಃ ಶಿವಾಯ್. ರಚಯಿತ ಮತ್ತು ರಚನೆಯ ಕಥೆಯನ್ನು ಎಲ್ಲ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ. ಯಾರು ತಿಳಿದಿರಲಿಲ್ಲವೋ ಆ ಕಾರಣದಿಂದ ಅವರು ನಾಸ್ತಿಕರಾಗಿದ್ದರು. ಈಗ ತಿಳಿದುಕೊಂಡಿದ್ದಾರೆ ನಾವು ಅಸುರಿ ಸಂಪ್ರದಾಯದವರಾಗಿದ್ದೆವು ಎಂದು. ನಂತರ ಈಗ ಈಶ್ವರೀಯ ಸಂಪ್ರದಾಯದವರಾಗಿ ದೈವಿ ಸಂಪ್ರದಾಯದವರಾಗುತ್ತಿದ್ದೇವೆ. ಅದಕ್ಕಾಗಿ ಅವಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ. ಇದು ನೀವು ಮಕ್ಕಳ ಮೇಲಿದೆ. ಅವಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿರಬೇಕು ಎಂದು ಬಾಬಾ ಆದೇಶ ಕೊಟ್ಟಿದ್ದಾರೆ. ನೀವು ಮಕ್ಕಳು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ. ನಂಬರ್ 1 ಪುರುಷಾರ್ಥದ ಅನುಸಾರ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾ ಇರುತ್ತಾರೆ. ದಿನನಿತ್ಯ ಇದಕ್ಕಾಗಿ ಎಚ್ಚರಿಕೆ ಕೂಡ ಕೊಡಲಾಗುತ್ತದೆ. ಇದನ್ನು ಶಿಕ್ಷಣ ಅಥವಾ ಗದರಿಸುವಿಕೆ ಎಂದು ಹೇಳಬಹುದು. ಒಂದು ವೇಳೆ ಸಂಪೂರ್ಣ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳದಿದ್ದರೆ ಸಂಪೂರ್ಣ ಚಂದ್ರಮನೂ ಆಗುವುದಿಲ್ಲ. ಮಕ್ಕಳು ಕಲ್ಪಕಲ್ಪವು ಪುರುಷಾರ್ಥ ಮಾಡುತ್ತಿರುತ್ತಾರೆ. ಇದರಲ್ಲಿ ನೆನಪಿನ ಯಾತ್ರೆ ನಂಬರ್ 1 ಪುರುಷಾರ್ಥವಾಗಿದೆ. ನಾವು ಬ್ರಾಹ್ಮಣರು ಯಾತ್ರೆಯಲ್ಲಿದ್ದೇವೆ. ಯಾವ ಕಡೆಗೆ? ಆ ಕಡೆಗೆ, ಅಂದರೆ ಸ್ವರ್ಗದ ಕಡೆಗೆ. ಇದು ಚೀಚಿ ವೈಶಾಲಯವಾಗಿದೆ. ನಾವು ಯೋಗ ಬಲದಿಂದ ಶಿವಾಲಯಕ್ಕೆ ಹೋಗುತ್ತಿದ್ದೇವೆ. ನೀವು ಮಕ್ಕಳು ಸ್ಮರಣೆ ಮಾಡಿ, ಆಗ ಮಕ್ಕಳಿಗೆ ಖುಷಿಯಾಗುತ್ತದೆ. ಯಾರಾದರೂ ಸ್ಮರಣೆ ಮಾಡಿಸುವವರು, ಎಚ್ಚರಿಸುವವರು ಸಿಕ್ಕರೆ ಎಚ್ಚೆತ್ತುಕೊಳ್ಳುತ್ತಾರೆ. ನೆನಪಿನ ಯಾತ್ರೆ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದು ಇದೇ ಮುಖ್ಯ ಮಾತಾಗಿದೆ. ಎಲ್ಲರೂ ಪವಿತ್ರರು ಆಗಲೇಬೇಕು, ಏಕೆಂದರೆ ಪವಿತ್ರರಾಗಿದ್ದೀರಿ. ತಂದೆ ದಿನನಿತ್ಯ ಎಚ್ಚರಿಕೆ ಕೊಡುತ್ತಾರೆ ಎಂದ ಮೇಲೆ ಎಚ್ಚೆತ್ತುಕೊಳ್ಳುವಿರಿ. ಮಾಯೆ ಪ್ರಬಲವಾಗಿದೆ ಎಂದು ತಂದೆಗೆ ಗೊತ್ತಿದೆ. ಮಹಾರಥಿಗಳು ಅಜಾಗರೂಕರಾದರೆ ಅವರನ್ನು ನುಂಗಲು ಪ್ರಯತ್ನಿಸುತ್ತದೆ. ಮಾಯೆ ಏನಾದರೂ ವಿಘ್ನ ಹಾಕುತ್ತದೆ ಎಂದು ಅನುಭವ ಮಾಡುತ್ತೀರಿ. ಆ ಕಾರಣದಿಂದ ಸ್ಥಿತಿಯು ಸುಸ್ತಾಗುತ್ತದೆ. ನಂತರ ಯಾವುದಾದರೂ ಎಚ್ಚರಿಕೆ ಸಿಕ್ಕರೆ ಆಗ ಚುರುಕಾಗುತ್ತಾರೆ. ಮಾಯೆ ಸುಸ್ತಾಗಿ ಮಾಡುವಳು, ಚುರುಕನ್ನಾಗಿ ಮಾಡುವವರು ತಂದೆ. ಈಗ ನೀವು ತಂದೆಯ ಮೂಲಕ ಚುರುಕಾಗಿದ್ದೀರಿ. ಮಧುರಾತಿ ಮಧುರ ಮಕ್ಕಳೇ, ಮಾಯೆಯಿಂದ ಸುಸ್ತು, ತಂದೆಯಿಂದ ಚುರುಕು ಆಗುತ್ತಲೇ ಇರುತ್ತೀರಿ. ಈ ಪುರುಷಾರ್ಥ ನಡೆಯುತ್ತಲೇ ಇರುತ್ತದೆ. ಈಗ ತಂದೆ ಚುರುಕನ್ನಾಗಿ ಮಾಡುವವರು ಬಂದಿದ್ದಾರೆ. ಯುದ್ಧದ ಮೈದಾನದಲ್ಲಿ ಯಾರೂ ತಮ್ಮನ್ನು ಸುಸ್ತು ಎಂದು ತಿಳಿದುಕೊಳ್ಳುವುದಿಲ್ಲ. ನೀವೂ ಸಹ ಸುಸ್ತಾಗಬಾರದು, ಇಲ್ಲದಿದ್ದರೆ ಸೋಲುತ್ತೀರಿ. ಪಾಯಿಂಟ್ಸ್ಗಳನ್ನು ತಿಳಿದುಕೊಳ್ಳುತ್ತೀರಿ. ನೀವು ರಿಫ್ರೆಶ್ ಆಗುತ್ತೀರಿ ಎಂದ ಮೇಲೆ ಸರ್ವಿಸ್ ಮಾಡುವ ಅಭ್ಯಾಸ ಇರಬೇಕು. ಚುರುಕು ಮಾಡುವವರು ಅಥವಾ ಎಚ್ಚರಿಸುವವರು ಇಲ್ಲಿಗೆ ಬಂದರೆ ನಾವು ಸುಸ್ತಾಗಿದ್ದೇವೆ ಎಂದು ಹೇಳುತ್ತಾರೆ. ಹೀಗೆ ಮುರುಳಿಯಿಂದಲೂ ಚುರುಕಾಗಬಹುದು. ಮಾಯೆಯೊಂದಿಗೆ ಯುದ್ಧವಿದೆ. ನೀವು ಯುದ್ಧದ ಮೈದಾನದಲ್ಲಿ ಇದ್ದೇ ಇದ್ದೀರಿ. ಎಲ್ಲೇ ಹೋದರೂ ತಂದೆಯ ನೆನಪಿನ ಯಾತ್ರೆಯಲ್ಲಿ ಯುದ್ಧ ಎಂದು ಹೇಳಲಾಗುತ್ತದೆ. ಬಾಕಿ ಸಂಘದ ಬಣ್ಣ ತಗಲುತ್ತದೆ. ಹೊರಗೆ ಹೋದರೆ ಆ ಸಂಘ ದೊರೆಯುತ್ತದೆ. ಯಾರಲ್ಲಿ ಜ್ಞಾನವೇ ಇಲ್ಲವೋ ಆ ಕುಸಂಗದ ಲೇಪನ ಬರುತ್ತದೆ. ಇಲ್ಲಿ ಲೇಪನ ಬರಲು ಸಾಧ್ಯವಿಲ್ಲ. ಮಕ್ಕಳು ಚುರುಕು ಮಾಡಿಕೊಳ್ಳುತ್ತಾರೆ. ಇಲ್ಲಿ ಬರುವುದರಲ್ಲಿ, ಅಂದರೆ ತಂದೆಯ ಹತ್ತಿರ ಬರುವುದರಲ್ಲಿ ಸ್ವಲ್ಪ ಸುರಕ್ಷತೆ ಇದೆ. ಇಲ್ಲಿ ಯಾವುದೇ ಕುಸಂಗವಿಲ್ಲ. ಹೊರಗಡೆ ಅನೇಕ ಪ್ರಕಾರದ ಕುಸಂಗಗಳಿವೆ. ಇವರು ನಮ್ಮ ಮಿತ್ರರಲ್ಲ, ಬದಲಾಗಿ ಶತ್ರು ಎಂದು ತಿಳಿದುಕೊಳ್ಳಬೇಕು.
ವ್ಯರ್ಥ ಮಾತುಗಳನ್ನು ಮಕ್ಕಳು ಕೇಳಬಾರದು. ಪರಚಿಂತನೆ ಇದು ಮಾಯಾವಿ ಮಾತುಗಳು. ನಮಗೆ ಜ್ಞಾನದ ಮಾತುಗಳನ್ನು ತಿಳಿಸಿರಿ. ಇಲ್ಲಿ ತಂದೆಯು ಸಮ್ಮುಖದಲ್ಲಿ ಕುಳಿತಿರುತ್ತಾರೆ. ಮನೆಯ ಗಂಗೆಗೆ ಅಷ್ಟೊಂದು ಬೆಲೆ ಇರುವುದಿಲ್ಲ ಎಂಬ ಗಾದೆ ಮಾತಿದೆ. ಹೊರಗಿನಿಂದ ಬಹಳ ಪ್ರೀತಿಯಿಂದ ಬರುತ್ತಾರೆ. ಇಲ್ಲಿ ತಂದೆ ಮನೆಯಲ್ಲಿದ್ದಾರೆ, ಆದ್ದರಿಂದ ಅಷ್ಟೊಂದು ಪ್ರೀತಿ ಇರುವುದಿಲ್ಲ. ನಂಬರ್ ವಾರ್ ಇದ್ದಾರೆ ಅಲ್ಲವೇ? ಈ ಬೇಹದ್ದಿನ ಕಥೆಯನ್ನು ತಂದೆಯ ವಿನಃ ಯಾರೂ ಹೇಳಲು ಸಾಧ್ಯವಿಲ್ಲ. ಇದು ಸೋಲು ಗೆಲುವು ಸುಖ ದುಃಖದ ಕಥೆಯಾಗಿದೆ. ಹದ್ದಿನ ಕಥೆಗಳನ್ನು ಬಹಳಷ್ಟು ರಚಿಸಿದ್ದಾರೆ. ನಿಮ್ಮದು ಬೇಹದ್ದಿನ ಮಾತಾಗಿದೆ. ಇಲ್ಲಿ ತಂದೆ ನೆನಪು ಮಾಡಿಸಿ ಮಕ್ಕಳನ್ನು ರಿಫ್ರೆಶ್ ಮಾಡುತ್ತಾರೆ. ಒಬ್ಬರಿಗೊಬ್ಬರು ಶ್ರೇಷ್ಠಾತಿ ಶ್ರೇಷ್ಠ ಮಾತುಗಳನ್ನೇ ಕೇಳುತ್ತೀರಿ. ಬಾಕಿ ವ್ಯರ್ಥ ಮಾತುಗಳನ್ನು ಕೇಳಬೇಡಿರಿ. ಆದರೆ ಈ ರೀತಿ ಇರಲು ಸಾಧ್ಯವಾಗುವುದಿಲ್ಲ. ವ್ಯರ್ಥ ಮಾತುಗಳನ್ನೇ ಕೇಳುತ್ತೇವೆ ಎಂದು ಸ್ವಯಂ ತಿಳಿದುಕೊಳ್ಳುತ್ತಾರೆ. ಅದು ಸಹ ಡ್ರಾಮಾದಲ್ಲಿದೆ ಎಂದು ಕೇಳಿಸಿಕೊಳ್ಳುತ್ತಾರೆ. ಇಲ್ಲಿ ಮಕ್ಕಳು ಶಾಂತಿ ಸ್ಥಾಪನೆ ಮಾಡುತ್ತಾರೆ. ನೀವು ಸುಖ ಮತ್ತು ಶಾಂತಿ ಎರಡನ್ನೂ ಸ್ಥಾಪನೆ ಮಾಡುತ್ತೀರಿ ಎಂದು ತಂದೆ ತಿಳಿಸಿಕೊಟ್ಟಿದ್ದಾರೆ. ಪ್ರಜೆಗಳು ಬಹಳಷ್ಟು ತಯಾರಾಗುತ್ತಿದ್ದಾರೆ. ಎಲ್ಲೆಲ್ಲಿ ಬ್ರಾಹ್ಮಣರಿದ್ದಾರೆಯೋ ಅವರು ಸ್ವಲ್ಪವಾದರೂ ತಮ್ಮ ಸಮಾನ ಅವಶ್ಯವಾಗಿ ಮಾಡಿಕೊಳ್ಳುತ್ತಾರೆ. ಹೊರಗಿನವರಿಗೆ ಚಾನ್ಸ್ ಚೆನ್ನಾಗಿರುತ್ತದೆ. ಪ್ರಯಾಣದಲ್ಲಿ ಬಹಳಷ್ಟು ಹೊಸಬರು ಸಿಗುತ್ತಾರೆ. ಅವರಿಗೆ ಚಿತ್ರ ತೋರಿಸಿ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ಯಜ್ಞದಲ್ಲಿ ವಿಘ್ನಗಳು ಬೀಳಲಿವೆ ಎಂದು ಮಕ್ಕಳಿಗೆ ಗೊತ್ತಿದೆ. ಇದು ಜ್ಞಾನ ಯಜ್ಞ, ಶಿವಜ್ಞಾನ ಯಜ್ಞವಾಗಿದೆ. ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ. ಶಿಕ್ಷಣಕ್ಕೂ ಜ್ಞಾನ ಎಂದೇ ಹೇಳಿ, ಜೀವನ್ಮುಕ್ತಿಗಾಗಿಯೂ ಅದಕ್ಕೆ ಜ್ಞಾನ ಎಂದೇ ಹೇಳಿ. ಗೊಂದಲಕ್ಕೀಡಾಗುವ ಮಾತೇ ಇಲ್ಲ. ಮನುಷ್ಯರು ಬ್ರಹ್ಮನನ್ನು ನೋಡಿ ಗೊಂದಲಕ್ಕೀಡಾಗುತ್ತಾರೆ. ಶಾಸ್ತ್ರಗಳಲ್ಲಿ ಬೇರೆಯೇ ಇದೆ, ನೀವು ಬೇರೆಯೇ ಹೇಳುತ್ತೀರಿ. ಆದ್ದರಿಂದ ಈ ಧ್ವನಿ ಬರುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಂದೂ ಅಬಲೆಯರ ಮೇಲೆ ವಿಕಾರಕ್ಕಾಗಿ ಅತ್ಯಾಚಾರ ನಡೆಯುವುದಿಲ್ಲ. ತಂದೆ ಬಂದಾಗ ಗಲಾಟೆ ನಡೆಯುತ್ತದೆ. ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ. ಮದುವೆ ಆಗದ ಕಾರಣ ಅತ್ಯಾಚಾರ ನಡೆಯುತ್ತದೆ. ಕನ್ಯೆಗೆ ಎಷ್ಟೊಂದು ಗೌರವ ಕೊಡುತ್ತಾರೆಂದರೆ ಎಲ್ಲರೂ ಅವರಿಗೆ ತಲೆಬಾಗುತ್ತಾರೆ. ಇದು ಸತ್ಸಂಗ ಮತ್ತು ಎಲ್ಲದಕ್ಕಿಂತ ಭಿನ್ನವಾಗಿದೆ. ಇದು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಹೊರಗಿನವರಿಗೆ ಯಾರಿಗೂ ತಿಳಿದೇ ಇಲ್ಲ. ಅಬು ಪ್ರದರ್ಶನಿಯ ಪುಸ್ತಕವನ್ನು ತಯಾರಿಸಲಾಗಿತ್ತು, ಏಕೆಂದರೆ ಅಬುವಿನ ತೀರ್ಥ ಇಡೀ ಪ್ರಪಂಚದಲ್ಲಿ ಮುಖ್ಯವಾಗಿದೆ. ಅಬುವನ್ನು ಸರ್ವಧರ್ಮಗಳ ತೀರ್ಥ ಎಂದು ತಿಳಿದುಕೊಳ್ಳಬಹುದು. ಇದನ್ನು ಪ್ರಚಾರ ಮಾಡಿದರೆ ಅಬುವಿನವರು ಖುಷಿಯಾಗುತ್ತಾರೆ. ಈ ದಿಲ್ವಾಡ ಮಂದಿರವನ್ನು ಜೈನ್ ಧರ್ಮದವರು ಕಟ್ಟಿಸಿದ್ದಾರೆ, ಆದರೆ ಏನೂ ತಿಳಿದುಕೊಂಡಿಲ್ಲ. ಆದಿದೇವನನ್ನು ನಂಬುತ್ತಾರೆ. ಮಹಾವೀರ ಎಂಬ ಹೆಸರು ಸರಿಯಾಗಿದೆ. ನೀವೂ ಸಹ ಮಾಯೆಯ ಮೇಲೆ ವಿಜಯ ಪಡೆಯುವ ಮಹಾವೀರರಾಗುತ್ತೀರಿ. ಜ್ಞಾನ ಯಾರಲ್ಲಿಯೂ ಇಲ್ಲ. ಲಕ್ಷ್ಮೀನಾರಾಯಣರಲ್ಲಿಯೂ ಜ್ಞಾನ ಇರಲಿಲ್ಲ. ಭಕ್ತಿ ಮಾರ್ಗದಲ್ಲಿ ಆದಿದೇವನ ಕಪ್ಪು ಕಲ್ಲು ಸಿಕ್ಕಿತ್ತು ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಕಪ್ಪಾಗಿರುವುದಕ್ಕಿಂತ ಕಪ್ಪು ಎಂದು ಈಗ ತಿಳಿದುಕೊಳ್ಳುತ್ತೀರಿ. ಅಂದರೆ ಅತಿ ಕಪ್ಪು ಎಂದು ಈಗ ತಿಳಿದುಕೊಳ್ಳುತ್ತೀರಿ. ಯಾರಲ್ಲಿ ತಂದೆಯ ಪ್ರವೇಶತೆ ಆಗುತ್ತದೆಯೋ ಅವರೂ ಸಹ ಕಪ್ಪಾಗಿದ್ದಾರೆ. ಈ ಎಲ್ಲ ಮಾತುಗಳನ್ನು ಭಕ್ತ ಜನರು ತಿಳಿದುಕೊಂಡಿಲ್ಲ. ಆದ್ದರಿಂದ ಅಬುವಿನ ಬಗ್ಗೆ ಪ್ರಚಾರ ಚೆನ್ನಾಗಿ ಮಾಡಬಹುದು. ಅಬುವಿನ ಮಹಿಮೆಯು ಹೊರಬರಲೇಬೇಕಿದೆ. ಆದ್ದರಿಂದ ಅಬು ದರ್ಶನದ ಪುಸ್ತಕವನ್ನು ಎಲ್ಲರಿಗೂ ಕೊಡಬಹುದು. ಇಟ್ಟುಕೊಂಡಿರುವುದಕ್ಕಿಂತ ಹಂಚಿಬಿಡಬೇಕು. ಅಬುವಿನಲ್ಲಿ ದಿಲ್ವಾಡ ಮಂದಿರ ಒಂದಿದೆ. ಅದು ಆದಿದೇವನದ್ದಾಗಿದೆ. ಭಕ್ತಿ ಮಾರ್ಗದಲ್ಲಿಯೇ ಕಟ್ಟಿಸಿದ್ದಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಚೈತನ್ಯ ದಿಲ್ವಾಡ ಮಂದಿರವಾಗಿದೆ. ಆದಿದೇವನದ್ದೂ ಇದೆ, ಗುರು ಶಿಖರವೂ ಇದೆ. ಬಹಳ ಎತ್ತರದಲ್ಲಿ ಇರುತ್ತಾರೆ ಅಲ್ಲವೇ? ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಗಾಯನ ಮಾಡಲಾಗುತ್ತದೆ. ಭಗವಂತನ ಮಕ್ಕಳಾದ ಆತ್ಮಗಳು ಜೊತೆಯಲ್ಲಿರುತ್ತಾರೆ. ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೇವೆ. ಎಲ್ಲಿ ತಂದೆ ಇರುತ್ತಾರೋ
ನಾವು ಆತ್ಮಗಳು ಅಲ್ಲಿ ಬ್ರಹ್ಮತತ್ವದಲ್ಲಿ ಇರುತ್ತೇವೆ. ಈ ಎಲ್ಲ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಜಡ ಮಂದಿರ ಏನಿದೆಯೋ ಅದನ್ನು ಭಕ್ತಿ ಮಾರ್ಗದಲ್ಲಿ ಕಟ್ಟಿಸಿದ್ದಾರೆ. ಬಾಕಿ ಆದಿದೇವ ಕೆಳಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಮೇಲೆ ಆದಿನಾಥ ಇದ್ದಾರೆ. ಆದ್ದರಿಂದ ಖಂಡಿತ ಏನೋ ಸಂಬಂಧವಿದೆ. ಗುರು ಶಿಖರಕ್ಕೂ ಸಂಬಂಧವಿದೆ. ಮಧ್ಯದಲ್ಲಿ ಅಚಲ್ಗಢದಲ್ಲಿ ಬಂಗಾರದ್ದು ಇದೆ, ಅದಕ್ಕೂ ಸಂಬಂಧವಿದೆ. ನಿಮ್ಮದು ಮಂದಿರವಿದೆ. ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಮಹಾರಥಿ ಎಂದು ಕರೆಸಿಕೊಳ್ಳುತ್ತಾರೆ. ಆದರೆ ನಿಶ್ಚಯ ಹೇಗಿರಬೇಕು ಅಂಥವರು ಯಾರೋ ಒಬ್ಬರು ಕೋಟಿಗೊಬ್ಬರಿದ್ದಾರೆ. ನಿಶ್ಚಯ ಸಂಶಯ ನಡೆಯುತ್ತಲೇ ಇರುತ್ತದೆ. ಮಾಯೆ ಸಂಶಯದಲ್ಲಿ ತಂದು ಬಿಡುತ್ತದೆ. ಇಲ್ಲದಿದ್ದರೆ ಎಂದಾದರೂ ಯಾರಿಗಾದರೂ ತಂದೆಯ ಮೇಲೆ ಸಂಶಯ ಬರುತ್ತದೆಯೇ? ಆದರೆ ಮಾಯೆ ನಿಲ್ಲಲು ಬಿಡುವುದಿಲ್ಲ. ನಮಗೆ ಶಿವಬಾಬಾ ಓದಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದಿಲ್ಲ. ಯಥಾರ್ಥ ನಿಶ್ಚಯವಿಲ್ಲ. ಈಗೀಗಲೇ ನಿಶ್ಚಯ ಬುದ್ಧಿ, ನಂತರ ಸಂಶಯ ಬುದ್ಧಿ ಆಗುತ್ತಾರೆ. ಮರೆಯಬಾರದು. ಆದರೆ ಮಾಯೆ ಎಂತಹವಳೆಂದರೆ ಸಂಪೂರ್ಣ ಮರೆಸಿಬಿಡುತ್ತಾಳೆ. ಕಲ್ಲು ಬುದ್ಧಿಯವರನ್ನಾಗಿ ಮಾಡುತ್ತಾಳೆ. ನಾನು ಸಾಕಾರ ದೇಹದಲ್ಲಿ ಅನೇಕ ಜನ್ಮಗಳ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಿಶ್ಚಯವಿದ್ದರೆ ನಂತರ ಮರೆಯುವುದೇಕೆ? ನಿಶ್ಚಯವಿದ್ದರಂತೂ ನಡೆಯುತ್ತಾ ತಿರುಗಾಡುತ್ತಾ ಕೆಲಸ ಮಾಡುತ್ತಾ ಆ ನಶೆಯಲ್ಲಿ ಸದಾ ಹರ್ಷಿತರಾಗಿರಬೇಕು. ಆದರೆ ಮಾಯೆ ಮರೆಸಿಬಿಡುತ್ತದೆ. ಸಂಪೂರ್ಣ ಹೆಣದಂತೆ ಆಗುತ್ತಾರೆ. ಒಬ್ಬರಿಗೊಬ್ಬರು ಅಶಾಂತಿಯನ್ನುಂಟು ಮಾಡುತ್ತಾರೆ. ನಾನು ಸಾಕಾರ ದೇಹದಲ್ಲಿ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಯಾರೋ ಒಬ್ಬರು ಕೋಟಿಗೊಬ್ಬರು ಸ್ಥಿರ ರೂಪದಲ್ಲಿ ನಿಶ್ಚಯ ಬುದ್ಧಿಯವರಾಗಿ ನೆನಪು ಮಾಡುತ್ತಾರೆ. ಈ ಆದಿದೇವ ಯಾರಲ್ಲಿ ಬಾಬಾ ಪ್ರವೇಶ ಮಾಡುತ್ತಾರೋ ಅವರೂ ಸಹ ನಾನು ಸ್ಥಿರವಾಗಿ ನೆನಪಿನಲ್ಲಿ ಇರಲಿ, ಆಗ ಕರ್ಮಾತೀತ ಸ್ಥಿತಿಯಾಗುತ್ತದೆ ಎಂಬ ಅನುಭವ ಮಾಡುತ್ತಾರೆ. ಸದಾ ನೆನಪಿರಲಿ. ಅದಕ್ಕಾಗಿಯೇ ಪುರುಷಾರ್ಥ ಮಾಡಬೇಕಾಗುತ್ತದೆ. ನಿಧಾನವಾಗಿ ಕೊನೆಯಲ್ಲಿ ಪಕ್ಕಾ ನಿಶ್ಚಯ ಬುದ್ಧಿಯವರಾಗುತ್ತಾರೆ ಎಂದು ತಂದೆಗೂ ಗೊತ್ತಿದೆ. ಇಲ್ಲದಿದ್ದರೆ ನಿಶ್ಚಯದಲ್ಲಿ ಸಂಶಯ ಬರುತ್ತಲೇ ಇರುತ್ತದೆ. ಆದ್ದರಿಂದ ಅಬುವಿನ ಪ್ರಚಾರ ಬಹಳಷ್ಟು ಮಾಡಬೇಕು. ಅತಿ ದೊಡ್ಡ ತೀರ್ಥಕ್ಷೇತ್ರ ಇದಾಗಿದೆ. ಲಿಬ್ರೇಟರ್, ಗೈಡ್, ಮುಕ್ತಿದಾತ, ಮಾರ್ಗದರ್ಶಕ ಕೂಡ ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಬಂದು ಮುಕ್ತಿ ಕೊಡುವ ಕೆಲಸ ಮಾಡುತ್ತಾರೆ. ನೀವು ಮಂದಿರದ ಪರಿಚಯವನ್ನು ಕೊಡಬಹುದು. ನೀವು ಬ್ರಹ್ಮನ ಮಕ್ಕಳು ತಪಸ್ಸು ಮಾಡುತ್ತಿದ್ದೀರಿ. ಬ್ರಹ್ಮನ ಮಕ್ಕಳದ್ದೇ ಕೋಣೆಗಳೂ ಆಗಿವೆ ಅಲ್ಲವೇ? ಈಗ ಮತ್ತೆ ಯೋಗ ಬಲದಿಂದ ಆ ಕಾರ್ಯ ಮಾಡುತ್ತಿದ್ದಾರೆ. ಇವರು ಯಾರ ಮಕ್ಕಳು? ಪ್ರಜಾಪಿತ ಬ್ರಹ್ಮನ ಮಕ್ಕಳು. ಮಕ್ಕಳು ರಾಜಯೋಗ ಕಲಿಯುತ್ತಿದ್ದಾರೆ ಎಂದ ಮೇಲೆ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಇವರಲ್ಲಿ ಸ್ಥಾಪನೆ ಮಾಡುತ್ತಾರೆ. ನೀವು ಮಕ್ಕಳದ್ದು ಎಷ್ಟು ದೊಡ್ಡ ಸಂಪಾದನೆ ಆಗಿದೆ. ಕೆಲವರು ಸಂಪಾದನೆ ಮಾಡುತ್ತಾ ಹೋಗಿ ಗಟಾರ್ನಲ್ಲಿ ಬೀಳುತ್ತಾರೆ. ಮಾಡಿದ ಸಂಪಾದನೆಯೆಲ್ಲ ಸಮಾಪ್ತಿಯಾಗುತ್ತದೆ. ಆದಿದೇವನ ಮಂದಿರ ಮೇಲಿದೆ. ಆದಿದೇವಿ ಜಗದಂಬೆಯದ್ದು ಕೆಳಗಿದೆ. ಆದ್ದರಿಂದ ಜಾಸ್ತಿ ಆದಿದೇವಿಯ ಬಳಿ ಹೋಗುತ್ತಾರೆ. ತಾಯಿ ಪ್ರಿಯವಾಗಿರುತ್ತಾರೆ ಅಲ್ಲವೇ? ಬಹಳ ದೊಡ್ಡ ಜಾತ್ರೆ ನಡೆಯುತ್ತದೆ. ಪ್ರಾಚೀನ ಭಾರತದ ರಾಜಯೋಗವನ್ನು ಇಲ್ಲಿ ದಿಲ್ವಾಡ ಮಂದಿರದಲ್ಲಿ ನೋಡಬಹುದು. ಇದರಿಂದಲೇ ಸ್ವರ್ಗ ಸ್ಥಾಪನೆಯಾಗುತ್ತದೆ. ಸರ್ವರ ಸದ್ಗತಿದಾತ ಅಬುವಿನಲ್ಲಿಯೇ ವಿರಾಜಮಾನರಾಗಿದ್ದಾರೆ. ಪ್ಯಾರಡೈಸ್ ಸ್ಥಾಪನೆಯನ್ನು ಅಬುವಿನಲ್ಲಿಯೇ ಮಾಡಿದರು ಅಲ್ಲವೇ? ಇಂತಹ ಮಂದಿರ ಬೇರೆಲ್ಲೂ ಇಲ್ಲ. ಪರಮಪಿತ ಪರಮಾತ್ಮ ಅಬುವಿನಲ್ಲಿ ಪ್ರಾಚೀನ ಯೋಗವನ್ನು ಕಲಿಸುತ್ತಾರೆ. ಪತ್ರಿಕೆಯಲ್ಲಿಯೂ ಹಾಕಬಹುದು. ತಂದೆ ಪ್ಯಾರಡೈಸ್ ಹೇಗೆ ಮಾಡಿದರು? ಅದರ ಮಂದಿರ ಅಬುವಿನಲ್ಲಿದೆ. ದೊಡ್ಡ ಮಹಾರಥಿಗಳು ಮುರುಳಿ ಓದುವುದಿಲ್ಲ. ಅವರಿಗೆ ತಮ್ಮದೇ ಅಹಂಕಾರವಿರುತ್ತದೆ. ಮುರುಳಿಯಲ್ಲಿ ಪಾಯಿಂಟ್ಸ್ ಅದೇ ಇದೆ ಎಂದು. ಮಹಾರಥಿಗಳು ಕಾಯ್ದೆ ಪ್ರಕಾರ ಮುರುಳಿ ಓದುವುದಿಲ್ಲ. ಬ್ರಹ್ಮನ ಮಕ್ಕಳು ಮಾತ್ರ ತಿಳಿಸಿಕೊಡಬಲ್ಲರು. ಬೇರೆ ಯಾರೂ ಇಲ್ಲ ಎಂದು ಇದನ್ನು ಬರೆಯಬೇಕು. ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ ಅಲ್ಲವೇ? ಮ್ಯೂಸಿಯಂ ಇತ್ಯಾದಿಗಳಲ್ಲಿಯೂ ಈ ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಎತ್ತಿ ಹಿಡಿಯಬೇಕು.
ಅಬುವಿನ ಪುಸ್ತಕವನ್ನು ಎಲ್ಲರಿಗೂ ಕೊಡುತ್ತಾ ಇರಿ. ಇನ್ನು ಕೆಲಸ ಬಹಳಷ್ಟು ಇದೆ. ಇಲ್ಲಿ ಬಹಳ ಒಳ್ಳೆಯ ಶಿಕ್ಷಣ ಕೊಡಲಾಗುತ್ತದೆ. ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಒಪಿನಿಯನ್ ಎಲ್ಲರೂ ಬರೆಯುತ್ತಾರೆ. ಬಾಕಿ ನಮಗೆ ಪುರುಸೊತ್ತಿಲ್ಲ. ಬೇರೆಯವರಿಗೆ ಕೇವಲ ಸಲಹೆ ಕೊಡುತ್ತಾರೆ. ಸ್ವಯಂ ಏನೂ ತಿಳಿದುಕೊಳ್ಳುವುದಿಲ್ಲ. ಗೀತೆಯ ಭಗವಂತ ಕೃಷ್ಣನಲ್ಲ, ಪರಮಪಿತ ಪರಮಾತ್ಮ ಶಿವ ಆಗಿದ್ದಾರೆ ಎಂಬ ವಿಶೇಷ ಮಾತುಗಳ ಅಭಿಪ್ರಾಯ ಬೇಕು ಎಂದು ತಂದೆ ಹೇಳುತ್ತಾರೆ. ಅವರೇ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಅವರು ತಂದೆಯಾಗಿದ್ದಾರೆ. ಅವರ ಹೆಸರು ಶಿವ. ಶಿವ ಬಾಬಾ ಎಂದು ಹೇಳುತ್ತಾರೆ ಅಲ್ಲವೇ? ಈ ಸ್ಲೋಗನ್ ಕೂಡ ಬಹಳ ಚೆನ್ನಾಗಿದೆ. ಶಿವಬಾಬಾ ನೆನಪಿದ್ದಾರೆಯೇ? ಶಿವಬಾಬನ ಸ್ವರ್ಗದ ಆಸ್ತಿ ನೆನಪಿದೆಯೇ? ಪತಿತ ಪಾವನ ಶಿವಬಾಬಾ ಒಬ್ಬರೇ ಆಗಿದ್ದಾರೆ ಹೊರತು ನೀರಿನ ನದಿಗಳಲ್ಲ. ಇಂತಹ ಒಪಿನಿಯನ್ಗಳನ್ನು ನೀವು ಒಟ್ಟುಗೂಡಿಸಿದರೆ ಒಂದು ಒಳ್ಳೆಯ ಪುಸ್ತಕ ತಯಾರಿಸಬಹುದು. ಆದರೆ ಹೀಗೆ ಬರೆದುಕೊಡುವವರು ಈಗ ಸಿಗುವುದಿಲ್ಲ. ಯಾವಾಗ ಕೊನೆಯ ಸಮಯ ಬರುತ್ತದೆಯೋ ಆಗ ಈ ಮಾತುಗಳ ಜ್ಞಾನ ಬರುತ್ತದೆ. ಆಗಲೇ ನಿಮ್ಮ ವಿಜಯವಾಗಲಿದೆ. ಆಗ ನಿಮ್ಮ ಹಿಂದೆ ಬೀಳುತ್ತಾರೆ. ಸಮಯ ಬೇಕು. ನೀವು MP, ಮಿನಿಸ್ಟರ್ಸ್ ಮುಂತಾದವರಿಗೆ ತಿಳಿಸಿಕೊಡಲು ಪ್ರಯತ್ನಿಸುತ್ತೀರಿ. ಆದರೆ ಹಾಗೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ತಂದೆ ಇರುವುದೇ ಬಡವರ ಬಂಧು. ಆದ್ದರಿಂದ ಸಾಧಾರಣ ಬಡವರೇ ಬರುತ್ತಾರೆ. ಇವರು ಸಾಧಾರಣರಾಗಿದ್ದರು ಅಲ್ಲವೇ? ಈಗೆಲ್ಲ ಯಾರ ಬಳಿ ಲಕ್ಷ ಇದೆಯೋ ಅವರನ್ನು ಸಾಹುಕಾರ ಎಂದು ಕರೆಯುವುದಿಲ್ಲ. ಯಾರ ಬಳಿ ಕೋಟಿಗಟ್ಟಲೆ ಇದೆಯೋ ಅವರನ್ನು ಸಾಹುಕಾರ ಎಂದು ಕರೆಯಲಾಗುತ್ತದೆ. ಅವರು ಜ್ಞಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಈ ತ್ರಿಮೂರ್ತಿ ಬ್ಯಾಡ್ಜ್ ಗೀತೆಯ ಸಾರವಾಗಿದೆ. ಇದರಲ್ಲಿ ಎಲ್ಲ ಜ್ಞಾನ ಇದೆ. ಬಾಕಿ ಚಿತ್ರಗಳೆಲ್ಲವೂ ಬಿಡಿಗಾಸಿನ ಬೆಲೆ ಇಲ್ಲ, ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ವಿಶ್ವದಲ್ಲಿ ಶಾಂತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂದು ನೀವು ಮಕ್ಕಳು ತಿಳಿಸಿಕೊಡಬಹುದು. ಈಗ ಸ್ಥಾಪನೆ ಆಗುತ್ತಿದೆ ಎಂದು ಹೇಳಿ. ಮನ್ಮನಾಭವ ಎಂದು ತಂದೆ ಹೇಳುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗ ಸ್ವರ್ಗದ ಮಾಲೀಕರಾಗುತ್ತೀರಿ. ಸ್ವರ್ಗದ ಯಾದ್ಗಾರ್ ಕೂಡ ಇದೆ. ಸ್ವರ್ಗದ ಸ್ಥಾಪನೆ ಮಾಡುವವರೂ ಇದ್ದಾರೆ. ಎಷ್ಟು ಸಹಜ ಮಾತಾಗಿದೆ. ಆದರೆ ಕಲ್ಲು ಬುದ್ಧಿಯವರು ತಿಳಿದುಕೊಳ್ಳುವುದು ಬಹಳ ಕಷ್ಟವಿದೆ. ಶ್ರಮ ಪಡಬೇಕಾಗುತ್ತದೆ. ಈಗ ಯಾರಾದರೂ ಬಹಳ ಒಳ್ಳೆಯ ದೊಡ್ಡ ವ್ಯಕ್ತಿಗೆ ಗೊತ್ತಾಗಿ ಅವರ ಧ್ವನಿ ಬಹಳ ಚೆನ್ನಾಗಿ ಬಂದರೆ ಇವರಿಗೆ ಜಾದೂ ಮಾಡಿಸಿದ್ದಾರೆ ಎಂದು ಹೇಳುತ್ತಾರೆ. ಅಂದರೆ ಅವರು ಅನೇಕ ಕಡೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದರೆ ಇವರು ಅಲ್ಲಿ ಹೋಗ್ತಿದ್ದಾರಲ್ಲ, ಇವ್ರ ಮೇಲೆ ಜಾದೂ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾವಾಗ ಬಹಳಷ್ಟು ಜನರಿಗೆ ಸಂದೇಶ ತಲುಪುತ್ತದೋ ಆಗ ಸ್ವಲ್ಪ ಸದ್ದು ಆಗುತ್ತದೆ. ಈಗ ಸಾಧಾರಣ ಮತ್ತು ಬಡವರದ್ದೇ ಪಾತ್ರ ಇದೆ. ನಾನು ಬಡವರ ಬಂಧು ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ತಂದೆ ಬಡವರನ್ನೇ ಸಾಹುಕಾರರನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಬಡವರು ಸ್ವಲ್ಪ ಬೀಜ ಬಿತ್ತಿದರು ಮತ್ತು ವೈಕುಂಠಕ್ಕೆ ಹೋದರು. ಸಾಹುಕಾರ ಜನರ ಹಣ ಯಾವ ಕೆಲಸಕ್ಕೆ ಬರುತ್ತದೆ? ತಂದೆ ಹೇಳುತ್ತಾರೆ, ನಾನಂತೂ ಪಕ್ಕಾ ವ್ಯಾಪಾರಿ ಆಗಿದ್ದೇನೆ. ₹6 ಕೆಲಸಕ್ಕೆ ಬಂದರೆ ಮಾತ್ರ ನಿಮಗೆ ರಿಟರ್ನ್ ಪ್ರತಿಫಲ ಕೊಡುತ್ತೇನೆ, ಇಲ್ಲದಿದ್ದರೆ ನೀವೇ ಇಟ್ಟುಕೊಳ್ಳಿ ಎಂದು ಹೇಳುತ್ತಾರೆ. ಕೆಲಸಕ್ಕೆ ಬಂದರೆ ಮಾತ್ರ ಭಾಗ್ಯ ಕೊಡುತ್ತಾರೆ, ಇಲ್ಲದಿದ್ದರೆ ಇಲ್ಲ. ಬಾಕಿ ಸ್ವರ್ಗದಲ್ಲಿ ಎಲ್ಲರೂ ಹೋಗಬೇಕು, ಇದು ಗ್ಯಾರಂಟಿ ಇದೆ. ಅದರಲ್ಲಿಯೂ ಯಾರು ಎಂತಹ ಕರ್ಮ ಮಾಡುತ್ತಾರೋ ಅಂತಹ ಫಲ ಪಡೆಯುತ್ತಾರೆ. ಯಾರು ಅನೇಕರಿಗೆ ಮನಸ ವಾಚ ಕರ್ಮಣ ಸುಖ ಕೊಡುತ್ತಾರೋ ಕರ್ಮಣಾದ ಸುಖವು ಸಿಗುತ್ತದೆ ಅಲ್ಲವೇ? ಆಗ ಅವರಿಗೆ ಬಹಳ ಆಶೀರ್ವಾದ ಸಿಗುತ್ತದೆ. ಕರ್ಮಣ ಕೂಡ ಮಾಡದಿದ್ದರೆ ಬಾಕಿ ಏನೋ ನಂಬರ್ ವಾರ್ ಪದವಿಯಂತೂ ಇದೆ. ಬಾಬಾ ಇಲ್ಲಿಯದರ ಸಂಪೂರ್ಣ ಅನುಭವಿಯಾಗಿದ್ದಾರೆ. ಕಿಂಗ್ ಕ್ವೀನ್ ಮದುವೆಯಾದಾಗ ಇಲ್ಲಿಯ ರಾಜವಾರೆ ರಾಜಾರಾಣಿಯಾದರು. ರಾಜಕುಮಾರ ರಾಜಕುಮಾರಿಯರಿಗೆ ಅನೇಕರು ಸೇವಕರೂ ಆಗುತ್ತಿದ್ದರು. ಅದರಲ್ಲಿ ಬಹಳ ಗೌರವ ಇದೆ ಎಂದು ತಿಳಿದುಕೊಳ್ಳುತ್ತಿದ್ದರು. ರಾಣಿಯ ಸವಾರಿ ಹೊರಟಾಗ ಕುದುರೆ ಮೇಲೆ ಕತ್ತಿ ಹಿಡಿದು ಅವರ ಹಿಂದೆ ಹೋಗುತ್ತಾರೆ. ಆಗ
ಕಾಡು ಜನ ಇದ್ದರು ಎಂದು ಹೇಳುತ್ತಾರಲ್ಲವೇ? ಭಾರತದ ಪಾವನ ಮಹಾರಾಜ ಮಹಾರಾಣಿಯರೇ ನಂತರ ಪತಿತರಾಗಿದ್ದಾರೆ. ಬಾಬಾ ಎಲ್ಲವನ್ನೂ ನೋಡಿದ್ದಾರೆ. ನೀವು ಎಲ್ಲೇ ಹೋದರೂ ಇವರು ಯಾರು ಎಂದು ತಕ್ಷಣ ತಿಳಿದುಕೊಳ್ಳುತ್ತೀರಿ. ನಾವು ಇದಾಗಲಿದ್ದೇವೆ. ಮನಸ್ಸಿನಲ್ಲಿ ಖುಷಿಯಾಗುತ್ತದೆ. ನಾವು ಇದಾಗುತ್ತಿದ್ದೇವೆ ಅಂದರೆ ದೇವತೆಗಳಾಗುತ್ತಿದ್ದೇವೆ. ನಿಮ್ಮ ಈಗಿನ ಈ ಖುಷಿಯೇ ಅವಿನಾಶಿಯಾಗುತ್ತದೆ. ಸಾವು ಎದುರಿಗೆ ಬಂದಾಗ ಬಹಳ ತೀಕ್ಷ್ಣ ಶ್ರಮ ಪಡಲು ಪ್ರಾರಂಭಿಸುತ್ತಾರೆ. ಬಾಕಿ ಹಿಂದೆ ಬರುವವರ ಹಣ ಕೆಲಸಕ್ಕೆ ಬರುವುದಿಲ್ಲ, ಅದು ವ್ಯರ್ಥವಾಗಿ ಹೋಗುತ್ತದೆ. ಆದ್ದರಿಂದ ಧನವಂತರು ಬಡವರಾಗುತ್ತಾರೆ ಎಂದು ಬಾಬಾ ಹೇಳುತ್ತಾರೆ ಮತ್ತು ಬಡವರು ಸಾಹುಕಾರರಾಗುತ್ತಾರೆ. ನಾವು ತಪ್ಪು ತಿಳಿದುಕೊಂಡಿದ್ದೆವು ಎಂದು ಕೊನೆಯಲ್ಲಿ ತಿಳಿದುಕೊಳ್ಳುತ್ತಾರೆ. ಸ್ವರ್ಗ ಅಂತೂ ಇನ್ನು ಈಗ ಸ್ಥಾಪನೆ ಆಗುತ್ತಿದೆ. ಇಷ್ಟು ಸಮಯ ಸುಮ್ಮನೆ ತಮ್ಮನ್ನು ಖುಷಿಪಡಿಸಿಕೊಳ್ಳುತ್ತಿದ್ದರು. ಆದ್ದರಿಂದ ಕಚೇರಿ ಕೂಡ ಅವಶ್ಯಕವಾಗಿದೆ. ಆಗ ತಮ್ಮ ರಿಜಿಸ್ಟರ್ ನೋಡಿಕೊಳ್ಳುತ್ತಾರೆ. ದೆಹಲಿಯಲ್ಲಿ ಮಕ್ಕಳು ಮ್ಯೂಸಿಯಂ ಇತ್ಯಾದಿಗಳನ್ನು ಮಾಡುತ್ತಾರೆ. ಸೇವೆಯ ಬಗ್ಗೆ ಎಷ್ಟು ಕಾಳಜಿ ಇರುತ್ತದೆ. ಸೇವೆಯಲ್ಲಿ ಬ್ಯುಸಿ ಇರುತ್ತಾರೆ. ಕೆಲವರು ಬಹಳ ಬ್ಯುಸಿ ಇರುತ್ತಾರೆ. ಬಹಳ ದೊಡ್ಡ ರಾಜ್ಯ ಸ್ಥಾಪನೆ ಆಗುತ್ತಿದೆ. ಒಂದು ಬ್ರಾಹ್ಮಣ ಕುಲದ ನಂತರ ಸೂರ್ಯವಂಶಿ ಚಂದ್ರವಂಶಿಯ ಸ್ಥಾಪನೆಯನ್ನು ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಅವರದ್ದು ಗೀತೆ ಒಂದೇ ಇದೆ. ಗೀತೆಯಲ್ಲಿ ಭಗವಂತನ ವಾಕ್ಯವಿದೆ, ಆದರೆ ಮನುಷ್ಯನ ಹೆಸರನ್ನು ಹಾಕಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅಷ್ಟು ಪಕ್ಕಾ ಆಗಿದ್ದಾರೆ. ಮುಂದೆ ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ. ಒಳ್ಳೆಯದು. ಓಂ. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ವಿಘ್ನ ವಿನಾಶಕ ಭವ. ಹೇಗೆ ನಿರಂತರ ಯೋಗಿಯ ವರದಾನ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆಯೋ ಹಾಗೆಯೇ ನಿರಂತರ ಸೇವಾದಾರಿ. ಮಲಗಿದ್ದಾಗಲೂ ಸೇವೆಯಾಗಲಿ. ಮಲಗಿದ್ದಾಗಲೂ ಯಾರಾದರೂ ನೋಡಿದರೆ ನಿಮ್ಮ ಮುಖದಿಂದ ಶಾಂತಿ, ಆನಂದದ ವೈಬ್ರೇಷನ್ ಅನುಭವ ಆಗಲಿ. ಪ್ರತಿಯೊಂದು ಸಂಕಲ್ಪದಲ್ಲಿ, ಪ್ರತಿಯೊಂದು ಕರ್ಮದಲ್ಲಿ ಸದಾ ಸರ್ವಿಸ್ ಅಡಕವಾಗಿರಲಿ. ಇದಕ್ಕೆ ನಿರಂತರ ಸೇವಾದಾರಿ ಎಂದು ಹೇಳಲಾಗುತ್ತದೆ. ತಂದೆ ಮತ್ತು ಸೇವೆ. ಹೇಗೆ ತಂದೆ ಪ್ರಿಯವಾಗಿದ್ದಾರೋ, ತಂದೆಯ ವಿನಃ ಜೀವನವಿಲ್ಲವೋ ಹಾಗೆಯೇ ಸೇವೆಯ ವಿನಃ ಜೀವನವಿಲ್ಲ. ಹೀಗೆ ನಿರಂತರ ಯೋಗಿ ಮತ್ತು ನಿರಂತರ ಸೇವಾದಾರಿ ಸದಾ ವಿಘ್ನ ವಿನಾಶಕರಾಗಿರುತ್ತಾರೆ. ತಂದೆಯ ನೆನಪು ಮತ್ತು ಸೇವೆ ಇದು ಡಬಲ್ ಲಾಕ್ ಆಗುತ್ತದೆ. ಆದ್ದರಿಂದ ಮಾಯೆ ಬರಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.